ಸ್ಮೂತಿ ಮಾಡೋ ಮುಂದೆ ಇದು ಇದು ಏನದ ಇದು ಅದು ಪೌಡರ್ನಿಂದ ಇದರದ್ದು ಸೀಡ್ಸ್ ಪೌಡರ್ ಮತ್ತು ಇವೆಲ್ಲ ತಂದದ್ದು ಅದೆಲ್ಲ 1 ಟೀ ಸ್ಪೂನ್ ಹಾಕೋದಾ ನೀನೇ ಹಾಕಿ ಮಿಕ್ಸ್ ಮಾಡಿ ಕೊಡೋದು ಬಿಡೋದು. ಆಮೇಲೆ ಇದ್ರಾಗ ಎಣ್ಣೆ ಅದ, ಇದ್ರಾಗ ಹಲ್ದಿ ಪೌಡರ್, ಆಮೇಲೆ ಇದು ಮಸ್ಟರ್ಡ್ ಸೀಡ್ಸ್. ಆಮೇಲೆ ಹಿಂದಾಡೆ ಅಲ್ಲಿ ಬೇಕಾದ್ರೆ ನೀವು ತೊಗೋಬೇಕು. ಈ ಸದ್ಯ ಹೋದ ಕೂಡಲೇ ಅಂತ ಹೇಳಿ ಕೊಟ್ಟೇನೆ. ಇದು ಖಾರ ಪುಡಿ, ಇದ್ರಾಗ ಖಾರ ಪುಡಿ ಮತ್ತು ಇದ್ರಾಗ ಆಯಿಲ್ ಅದ. ಇಷ್ಟು ಬೇಕಾಗ್ತಾನೆ ಖಾರ ಪುಡಿ. ನಡೀತಾ ಆಯ್ತು, ನಂಗೇನು ಪ್ರಾಬ್ಲಮ್. ಇದು ತೊಗರಿ ಬೇಳೆ ಇದ್ರ ಸಲುವಾಗಿ, ಸಾಂಬಾರ್ ಸಲುವಾಗಿ. ಆಮೇಲೆ ಅಕ್ಕಿ, ಅಕ್ಕಿ ಆಮೇಲೆ ಇವು ಶೇಂಗಾ, ಇದು ಸಾಂಬಾರ್ ಪೌಡರ್. ಆಮೇಲೆ ಇದು ನಾ ಮಾಡಿದ ಪೌಡರು ಮನೆಯೊಳಗೆ ಯೂಸ್ ಮಾಡ್ತಿರ್ತೀನಿ. ಅದು ಪಲ್ಯಕ್ಕೆ ಹಾಕ್ಲಿಕ್ಕೆ ಬರ್ತೈತೆ. ಆಮೇಲೆ ಇದು ನೀನು ಕಾಫಿ ಪೌಡರ್. ಇವೆಲ್ಲ ನಾಳೆ ಯೂಸ್ ಮಾಡ್ಲಿಕ್ಕೆ ಬೇಕಲ್ಲ, ಅಂತ ಇಟ್ಕೊಂಡೆ ನಾವು ಕುಕ್ಕರು ಅದು. ಆಮೇಲೆ ಮತ್ತೇನು ಬೇಕಾಗ್ತದೆ? ಇದು ಏನು ವಿಚಾರ, ಚಟ್ನಿ ಪುಡಿ. ಇದು ಚಟ್ನಿ ಪುಡಿ ಬೇಕಲ್ಲ, ಇದು ಬೇಕಲ್ಲ ನಿಂದು ಅಶ್ವಗಂಧ. ಅದೆಲ್ಲ ಇಟ್ಬಿಡು ಇದರ ಜೋಡಿ. ಇದು 1 ಟೀ ಸ್ಪೂನ್ಲ. ಇದು ಕ್ರಿಸ್ಟಲ್ ಸಾಲ್ಟ್ ಒಯ್ಯಾಮೇನ ತೊಳಿಲಿಕ್ಕೆ. ಅದು ಏನು ತೊಳಿಲಿಕ್ಕೆ? ಪಲ್ಯ ಅದು ತೊಳಿಲಿಕ್ಕೆ ನಾ ತೋರಿಸಿದ್ದಲ್ಲ ನಿಂಗೆ. ಕ್ರಿಸ್ಟಲ್ ಸಾಲ್ಟ್ನಾಗ ಒಂದು ಸ್ವಲ್ಪ ನೀರು ಆಮೇಲೆ ಬೈಯೋದು ನೀವು ತೋರಿಸಿದ ಕ್ರಿಸ್ಟಲ್ ಸಾಲ್ಟ್. ಆಮೇಲೆ ಚಟ್ನಿ ಪುಡಿ ಅಥವಾ ಸೊ ಇದು ಆಮೇಲೆ ಬರೋದು ಇಡ್ಬೇಕು, ಏನು ಯಾವ್ದು ಏನದು. ಯಾಕಂದರೆ ಎಲ್ಲ ಸಿಮಿಲರ್ ಕಾಣಿಸ್ತಾವಲ್ಲ. ಇದು ಇರ್ತೀನಿ ಅಲ್ಲಿ ಹೋಗ್ಬಾರ್ದು, ಬರೋದು ಇಡ್ತೀನಿ. ಚಟ್ನಿ ಪುಡಿ ಇದು. ಇಂಥದ್ದು ಒಂದು ಯಾವ್ದಾರು ಸ್ಪೂನ್ ಹಾಕಿರ್ತೀನಿ ಚಟ್ನಿ ಪುಡಿಗಳು. ಪಾತಿಲಿಗಳು ಇಡಬೇಕಲ್ಲ ನಿನಗೆ. ಸ್ಟೀಲಿನ ಇದ್ರ ಮೇಲೆ, ಇಂಡಕ್ಷನ್ ಸ್ಟವ್ ಮೇಲೆ ಸ್ಟೀಲಿನ ಯೂಸ್ ಮಾಡ್ಬೇಕಂತ ಹೇಳಿದ್ಲಕ್ಕೆ ಮಾನಸಿ. ಆಮೇಲೆ ಥರ ಇರಲಿ. ಆಮೇಲೆ ಭಾಂಡಿಗಳು ಬೇಕಲ್ಲ ನಿನಗೊಂದು 2-3. ಇದು ಪಲ್ಯ ಅದು ತೊಳಿಲಿಕ್ಕೆ ಆಗ್ತದೆ ನೋಡಿದ್ರಿ. ಅಗಲೊಂದು ಆಮೇಲೆ ಆಮೇಲೆ ಚಮಚಗಳು. ಹೇಳಿ ಇದೇನು ಗ್ಯಾಸ್ ಬರುತ್ತಂಗೆ, ಗ್ಯಾಸ್ ಕನೆಕ್ಷನ್ ಬರುತ್ತಂಗೆ ಇಂಡಕ್ಷನ್ ಸ್ಟವ್ ಮೇಲೆ. ಈಗ ಓಕೆ. ಮತ್ತು ಅದು ಪ್ರೆಷರ್ ಕುಕ್ಕರ್ ಅದನ್ನ ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅಂದ್ರೆ ಬರೇ ಇದು ಮಾಡ್ಲಿಕ್ಕೆ ಬರ್ತಾ. ಅಂದ್ರೆ ಇದ್ರಾಗ ಏನೇನು ಮಾಡ್ಲಿಕ್ಕೆ ಬರ್ತಾ? ಆಮೇಲೆ ಅದು ಬ್ಯಾಳಿ ಬೇಯಿಸ್ಬೇಕು. ಅದ್ರಾಗ ಏನು ಮಾಡಬೇಕು, ಭಾಳಷ್ಟು ನೀರು ಹಾಕ್ಬೇಕು ತೆಳಗೆ. ಅಂದರೆ ಇಟ್ ಈಸ್ ನಾಟ್ ಪ್ರೆಷರ್ ಕುಕ್ಕರ್, ಬಟ್ ಯು ಕ್ಯಾನ್ ಕುಕ್ ಇಟ್. ಆಮೇಲೆ ಅದು ಬ್ಯಾಳಿ ಭಾಂಡಿ ಒಳಗೆ ಹಾಕಿ ಅದ್ರಾಗ ನೀರು ಹಾಕಿ ಇದ್ರಾಗ ಇಡಬೇಕು. ಅದಕ್ಕೊಂದು ಬ್ಯಾಳೆ ನೀರು ಹಾಕಿ ಇದ್ರಾಗ ಇಟ್ಬಿಡೋದು, ಅಂದ್ರೆ ಅದು ಕುಕ್ ಆಗ್ತಾವ. ಸಾವಕಾಶ ರಗಡ ಬೆಳ್ಳ ತಗೋತದೆ. ಅದು ಎಷ್ಟು ಬೆಳ್ಳ ತಗೋತಾ? ಅರೌಂಡ್ ½ an hour ಆಗ್ತದೆ. ಅದ್ರಾಗ ಒಂದು ಸ್ವಲ್ಪ ತೆಳಗೆ ನೀರು ಹಾಕ್ಬೇಕು. ಮತ್ತೆ ರಗಡ ಅಷ್ಟು ನಾವು ಹೆಂಗೆ ಕುಕ್ಕರ್ನಾಗ ಹಾಕ್ತೀವಲ್ಲ ಹಂಗೆ. ಮತ್ತೆ ಇಡ್ಲಿ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಇಡ್ಲಿಗೆ ಇದನ್ನ ಇಟ್ಟೇನು ನೋಡವ, ಪ್ಲೇಟ್ಸ್ ಇಟ್ಟೇನು ಇಡ್ಲಿ. ಅದ್ರಾಗ ಬಳಗವಲ್ಲ. ಮತ್ತೇನು ಮಾಡ್ಲಿಕ್ಕೆ ಬರ್ತಾ? ಅಷ್ಟಲ್ಲ ಅದ್ರಾಗ ಇಂಡಕ್ಷನ್ ಸ್ಟವ್ ಮೇಲೆ ಇದ ಮಾಡ್ಲಿಕ್ಕೆ ಬರ್ತದೆ. ಅನ್ನ ಸಾಂಬಾರ್ ಮತ್ತು ಇಡ್ಲಿ. ठीक है, तो पॉज ಮಾಡಲಿ. अच्छा ನಾಳೆ ಊಟ ಇಲ್ಲಾಗ ಇದ್ರಾಗ ಮತ್ತೆ ಅದು ಇನ್ನೊಂದು ಮತ್ತೆ ಇದು ಎಲ್ಲಿ ಇಡ್ತೀಯ ಡಬ್ಬಿ? ಎಲ್ಲಿ ಇಡೋದು ಹಾಕಿ ಕೊಡ್ತೀನಿ ನೀನು ಇದ್ರಾಗ. ಅಂದ್ರೆ ಅಲ್ಲ ಅಂತ ಹಾಕೋದಿಲ್ಲ 30 cent ಪ್ಯಾಕೆಟ್. ಊಟ ತಿನಿಸು ಸಾಮಾನು ನೀನು 30 cent ಪ್ಯಾಕೆಟ್ ಜೋಡಿ ಕೊಡೋದಿಲ್ಲ, ಸಪ್ರೇಟ್ಲಿ ಕೊಡ್ತೀನಿ. ಅವ್ರ ಜೋಡಿನ ಹೋಗ್ತಾವೆ ಇಲ್ಲ ಚೂರ್ಮುರಿ ಅದೆಲ್ಲ ಎಲ್ಲಾನು ಅವ್ರ ಜೋಡಿನ. ಆಮೇಲೆ ಕ್ಯಾರಿಯರ್ ಹೋಗೋದಿಲ್ಲ. ಕರೆ ಚಪಾತಿ ಅಂತೂ ಇಂಡಕ್ಷನ್ ಸ್ಟವ್ ಮೇಲೆ ಆಗೋದಿಲ್ಲ ಅಲ್ಲ? ಅದಕ್ಕೆ ತವಾ ಇಟ್ಟು ಯೂಸ್ ಮಾಡೋದು. ಮಾಡ್ಲಿಕ್ಕೆ ಬರ್ತಾನೆ ತವಾ ಯೂಸ್ ಮಾಡಿ ಇಂಡಕ್ಷನ್ ಬರೋದಿಲ್ಲ. ಎಷ್ಟೊತ್ತಂಕ ಗ್ಯಾಸ್ ಕನೆಕ್ಷನ್ ಬರೋದಿಲ್ಲ, ಚಪಾತಿ ಮಾಡ್ಲಿಕ್ಕೆ ಬರೋದು. ಬರೀ ಇಡ್ಲಿ ಸಾಂಬಾರ್ ಅನ್ನ, ಇಡ್ಲಿ ಸಾಂಬಾರ್ ಅನ್ನ ಅಷ್ಟ ಮಾಡ್ಲಿಕ್ಕೆ ಬರ್ತದೆ. ठीक है, ಓಕೆ. ಗ್ಯಾಸ್ ಕನೆಕ್ಷನ್ ನಾಳೆ ಸಿಗ್ತಾವೆ. ಮತ್ತು
ಅದು ಬ್ಯಾಟರ್ ಎಲ್ಲ ಹೋಗಿ ತೊಗೊಂಡು ಬರೋಲ್ಲ ಗ್ರಾಸರಿ ಸ್ಟೋರ್. ನಾಳಿನ ಸಲುವಾಗಿ ಅದ ನಾಳಿನ ಪುರ್ತಕ ಅಲ್ಲಿ ಹೋಗಿ ತಗೊಂಬಾ ಬ್ಯಾಟರ್ ಇಡ್ಲಿದ ಬ್ಯಾಟರ್ ಮತ್ತು ರೈಸದ ಅನ್ನ ದೋಸಾದ ಬ್ಯಾಟರ್. ದೋಸೆ ಮಾಡ್ಲಿಕ್ಕೆ ಬರ್ತೇನೆ ನಿನಗೆ. ಅದ ಗ್ಯಾಸ್ ಕನೆಕ್ಷನ್ ಸಿಕ್ ಮಾಲೆ ಮತ್ತು ಚಪಾತಿದ್ದು ಡೋವ್ನು ಅಲ್ಲೇ ಸಿಕ್ತಲ್ಲ. ಡೋ ಸಿಗುದಿಲ್ಲ, ಅದನ್ನ ಡೋ ಮಾಡಬೇಕು. ಅದಕ್ಕೆ ಏನಂತಾರೆ ಅದಕ್ಕೆ? ಹಿಟ್ಟು ಸಿಗ್ತಾ? ಹಿಟ್ಟು ಸಿಗ್ತದೆ. ಓಕೆ ಅದು ತರ್ತೀನಿ, ನಾಳೆ ಹೋಗ್ತಾ ಇರ್ತೀನಿ. ಹಿಟ್ಟೇನೆ ಎಲ್ಲೂ ಸಿಗ್ತದೆ, ಅದು ಆಶೀರ್ವಾದ ಹಿಟ್ಟು ಅದೆಲ್ಲ